ಮೇಡಮ್ ಹನುಮಂತು ಒಂಥರ ನಾಟಿ ತಳಿ ಅದು. ಸೊ ನಮಗೆ ಕನ್ನಡಕ್ಕೆ ಸಿಕ್ಕಿರೋ ಒಂದು ಗಿಫ್ಟು. ಸೊ ಅವ್ನು ತುಂಬ ಚೆನ್ನಾಗಿ ಹಾಡ್ತಾನೆ ಆ್ಯಂಡ್ ತುಂಬ ಒಳ್ಳೆ ವ್ಯಕ್ತಿತ್ವ. ಅವ್ನು ಇದೇ ಥರ ಇರಲಿ. ಈಗ ಬೇರೆ ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದಾನೆ, ಅದಕ್ಕೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ತುಂಬ ಚೆನ್ನಾಗಿದ್ದಾನೆ, ಒಳ್ಳೆ ವ್ಯಕ್ತಿ. ಸೊ ಅದ್ರಲ್ಲಿ ಅವ್ನು ಗೆದ್ದಿದ್ದು ನನಗೆ ಏನೂ ಬೇಜಾರಿಲ್ಲ ಮೇಡಮ್. ನಿಮ್ಮ ಮದುವೆ ಬಗ್ಗೆ ಹೇಳಿ. ಹುಡುಕ್ಬೇಕು ಮೇಡಮ್, ಈಗ ಯಾರು ಸಿಗ್ತಾರೆ ಏನು ಅಂತ. ಯಾರನ್ನ ನೋಡಿ ಕಟ್ಕೊಳ್ಳೋರು ಸಿಕ್ಕಿದ್ರೆ ಮದುವೆ ಆಗ್ತೀನಿ ನಾನು. ಏನೋ ಡೌಟ್ ಅಲ್ಲೇ ಸಿಕ್ಕಿದ್ದಾರೆ ಅಂತೆಲ್ಲ ಹೇಳ್ತಾ ಇದಾರಲ್ಲ. ಭವ್ಯ ಚಿಕ್ಕೋಳದ್ಲು ಮೇಡಮ್ ನನಗೆ. ಅಮ್ಮ ಏನಂದ್ರು, ತುಂಬಾ ಖುಷಿ ಆದ್ರ? ತುಂಬಾನೇ ಅಂದ್ರೆ ತುಂಬಾ ಖುಷಿ ಆದ್ರು. ಯಾಕಂದ್ರೆ ಮಗಂಗೆ ಕಪ್ ಗೆಲ್ಬೇಕು, ಅದೆಲ್ಲದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅವ್ರು ಚೆನ್ನಾಗಿ ಆಡ್ಕೊಂಡ್ ಬರ್ಬೇಕು ಅಂತ. ಅವ್ರು ನನ್ನ ಕೋಪದ ಮೇಲೆ ಡೌಟ್ ಇತ್ತು ಅವ್ರಿಗೆ. ಸೊ ಅದನ್ನ ತುಂಬಾ ಕ್ಲೀನಾಗಿ ನಿಭಾಯಿಸ್ಕೊಂಡ್ ಬಂದೆ ಅಂತ ಅನ್ಕೊಂತೀನಿ. ಅಮ್ಮ ತುಂಬಾ ಹ್ಯಾಪಿ ಆಗಿದ್ದಾರೆ ಮೇಡಮ್. ಹನುಮಂತು ಒಂಥರ ನಾಟಿ ತಳಿ ಅದು. ಸೊ ನಮಗೆ ಕನ್ನಡಕ್ಕೆ ಸಿಕ್ಕಿರೋ ಒಂದು ಗಿಫ್ಟು. ಸೊ ಅವ್ನು ತುಂಬ ಚೆನ್ನಾಗಿ ಹಾಡ್ತಾನೆ ಆ್ಯಂಡ್ ತುಂಬ ಒಳ್ಳೆ ವ್ಯಕ್ತಿತ್ವ. ಅವ್ನು ಇದೇ ಥರ ಇರಲಿ. ಈಗ ಬೇರೆ ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದಾನೆ, ಅದಕ್ಕೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ತುಂಬ ಚೆನ್ನಾಗಿದ್ದಾನೆ, ಒಳ್ಳೆ ವ್ಯಕ್ತಿ. ಸೊ ಅದ್ರಲ್ಲಿ ಅವ್ನು ಗೆದ್ದಿದ್ದು ನನಗೆ ಏನೂ ಬೇಜಾರಿಲ್ಲ ಮೇಡಮ್. ನಿಮ್ಮ ಮದುವೆ ಬಗ್ಗೆ ಹೇಳಿ. ಹುಡುಕ್ಬೇಕು ಮೇಡಮ್, ಈಗ ಯಾರು ಸಿಗ್ತಾರೆ ಏನು ಅಂತ. ಯಾರನ್ನ ನೋಡಿ ಕಟ್ಕೊಳ್ಳೋರು ಸಿಕ್ಕಿದ್ರೆ ಮದುವೆ ಆಗ್ತೀನಿ ನಾನು. ಏನೋ ಡೌಟ್ ಅಲ್ಲೇ ಸಿಕ್ಕಿದ್ದಾರೆ ಅಂತೆಲ್ಲ ಹೇಳ್ತಾ ಇದಾರಲ್ಲ. ಭವ್ಯ ಚಿಕ್ಕೋಳದ್ಲು ಮೇಡಮ್ ನನಗೆ. ಅಮ್ಮ ಏನಂದ್ರು, ತುಂಬಾ ಖುಷಿ ಆದ್ರ? ತುಂಬಾನೇ ಅಂದ್ರೆ ತುಂಬಾ ಖುಷಿ ಆದ್ರು. ಯಾಕಂದ್ರೆ ಮಗಂಗೆ ಕಪ್ ಗೆಲ್ಬೇಕು, ಅದೆಲ್ಲದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅವ್ರು ಚೆನ್ನಾಗಿ ಆಡ್ಕೊಂಡ್ ಬರ್ಬೇಕು ಅಂತ. ಅವ್ರು ನನ್ನ ಕೋಪದ ಮೇಲೆ ಡೌಟ್ ಇತ್ತು ಅವ್ರಿಗೆ. ಸೊ ಅದನ್ನ ತುಂಬಾ ಕ್ಲೀನಾಗಿ ನಿಭಾಯಿಸ್ಕೊಂಡ್ ಬಂದೆ ಅಂತ ಅನ್ಕೊಂತೀನಿ. ಅಮ್ಮ ತುಂಬಾ ಹ್ಯಾಪಿ ಆಗಿದ್ದಾರೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.